ಜಂಬೂ ಸರ್ಕಸ್ ಈಗಾಗಲೇ ಫೈನಲ್ ಆಗಿದೆ, 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಎಷ್ಟು ಥಿಯೇಟ್ರನ್ನ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಯಾರು ಡಿಸ್ಟ್ರಿಬ್ಯೂಷನ್ ತೊಗೋತಾ ಇದ್ದಾರೆ? ಮನು ಆ್ಯಂಡ್ ಕಂಬೈನ್ಸ್ ಗಂಗಾಧರ್ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ದಾರೆ, ಥಿಯೇಟ್ರ್ ಇಟ್ಕೊಡ್ತಾ ಇದ್ದಾರೆ. ಎಂಟೈರ್ ಕರ್ನಾಟಕ ಒಂದು 70 ಥಿಯೇಟ್ರ್ ಅಂದ್ಕೊಂಡಿದ್ದೀವಿ, 70-75 ಥಿಯೇಟ್ರು. ಮುಂದೆ ಜಾಸ್ತಿ ಆದರೂ ಆಗ್ಬೋದು. ಸರ್, ಸಿನಿಮಾದ ಲೈನನ್ನು ನೀವೇ ನಿರ್ದೇಶಕರಿಗೆ ಹೇಳಿದ್ರಿ ಅಂತಂದ್ರಿ. ಸೊ ಇದಕ್ಕೆ ಇನ್ಸ್ಪೈರ್ ಆಗಿದ್ದು ಹೇಗೆ? ಏನಾದರೂ ಸ್ಟೋರಿ ಯಾವುದಾದ್ರೂ ರಿಯಲ್ ಇನ್ಸಿಡೆಂಟ್ ನಡೆದಿತ್ತಾ ಸರ್ ಏನಾದರೂ? ಇದು ನನಗೆ ವೀಣಾ ಸುಂದರು ಒಂದು ಲೈನ್ ಹೇಳಿದ್ರು. ನಾವು ಸೀರಿಯಲಿಗೆ ಕತೆ ಮಾಡ್ತಾಯಿದ್ದು, ಅವಾಗ ಒಂದು ಲೈನ್ ಹೇಳಿದ್ರು, ಇದು ಸೀರಿಯಲ್ ಮಾಡೋಕ್ಕಾಗಲ್ಲ, ಪಿಕ್ಚರ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಪಿಕ್ಚರಿಗೆ ಮಾಡಿ ಅಂದರು. ಆವಾಗ ನಾವೊಂದು 7-8 ಜನ, ಸುಪ್ರೀತಾ ಶೆಟ್ಟಿ, ಭರತ್, ಸುಮಾರು ಜನ ಹುಡುಗರುಗಳೆಲ್ಲ ಕೂತ್ಕೊಂಡು ಸೀರಿಯಲ್ ಕಥೆನ ಶುರು ಮಾಡ್ದೆ. ಒಂದು ಓಷನ್ ಮಾಡಿ ಒಂದು ಲೈನ್ ಮಾಡಿದಾಗ ತುಂಬ ಚೆನ್ನಾಗಿ ಇಂಟ್ರೆಸ್ಟಾಗಿ ಬಂತು. ಯಾಕೆ ಪಿಕ್ಚರ್ ಮಾಡಬಾರ್ದು ಅಂಥೇಳಿ MD ಶ್ರೀಧರರಿಗೆ ಕತೆ ಹೇಳ್ದೆ. MD ಶ್ರೀಧರರಿಗೂ ಇಷ್ಟ ಆಯ್ತು ಅದು. ಆವಾಗ ಅವರು ಪಿಕ್ಚರ್ ಮಾಡೋಣ ಅಂತೇಳಿ ಅವ್ರ ಜೊತೆಗೆ ಅವ್ರ ಟೀಮ್ಗಳೆಲ್ಲ ಕೂತ್ಕೊಂಡು ಮತ್ತೊಂದು 10 ಜನ ಅದ್ರ ಮೇಲೆ ವರ್ಕ್ ಮಾಡಿದೆ ಚೆನ್ನಾಗಿ. ಅದು ಒಳ್ಳೆ ಶೇಪಾಗಿ ಬಂತು. ಆವಾಗ ಟೈಟ್ಲ್ ಏನು ಇಡೋಣ ಅಂತ ನಾನು ಹೇಳಿದೆ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜಂಬೂ ಸರ್ಕಸ್ ಆಗಿ ಇಡ್ಬೋದು ಅಂತ. ಎಲ್ಲರಿಗೂ ಇಷ್ಟ ಆಯಿತು. ಕತೆಗೆ ಮೇಜರಾಗಿ ಕೃಷ್ಣಕುಮಾರು, ಡೈರೆಕ್ಟ್ರು ಇವರು ಯಾರೋ MD ಶ್ರೀಧರ, ಅವರು ಮೇಜರಾಗಿ ಒಂದು ಶೇಪ್ ಮಾಡಿದಾಗ ಆ ಕತೆ ತುಂಬ ಚೆನ್ನಾಗಿ ಬಂತು. ಸ್ಕ್ರೀನ್ ಪ್ಲೇ ಮಾಡೋದಷ್ಟು ಸುಲಭ ಅಲ್ಲ ನಮಗೆಲ್ಲರಿಗೂ. ಅವರು ಆ ಲೈನ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದಾಗ ಒಂದೊಂದು ಸೀನ್ ಹೇಳ್ತಾ ಇದ್ರು, ನಮಗೆ ಅಲ್ಲೇ ಕೂತ್ಕೊಂಡು ಬಿದ್ದು ನಗ್ತಿದ್ರು ನಮ್ಮ ಹುಡುಗರು, ಬಿದ್ದು ನಗರು. ಈ ಒಂದು 2 ಫ್ಯಾಮ್ಲಿಲಿ ನಡೆಯೋಂಥದ್ದು ಒಂದು ಕತೆ, ಒಂದು ಇದರಲ್ಲಿ ಅವ್ರು ಹೆಂಗೆ ಆಗ್ತಾರೆ ಅನ್ನೋದು. ಅದು 2 ಜನ್ರೇಷನ್ ಇದೆ. ಫಸ್ಟ್ ತಂದೆ ತಾಯಿ, ಆಮೇಲೆ ಹೀರೋ ಹೀರೋಯಿನ್ನು, ಅದು ಕತೆ. ಅವರು ಅದೆಲ್ಲ ನಿಮಗೆ ಇವ್ರು ಹೇಳಿದ್ದಾರೆ ಡೈರೆಕ್ಟ್ರು. ಸರ್, ಜಂಬೂ ಸರ್ಕಸ್ ಅಂದ ತಕ್ಷಣ ಟೈಟ್ಲ್ ಬೇಗನೆ ಕ್ಯಾಚೆ ಆಗುತ್ತೆ, ಎಲ್ಲರಿಗೂ ಕೇಳಿದ್ವು. ಯಾಕಂದರೆ ಊರ ಕಡೆ ಬೇಸಿಗೆ ರಜದಲ್ಲಿ ಎಲ್ಲರೂ ಕೂಡ ಜಂಬೂ ಸರ್ಕಸ್ ಅಂತ ಒಂದು ಇದನ್ನು ನೋಡಿರ್ತಾರೆ, ಎಂಟರ್ಟೈನ್ಮೆಂಟ್ ಆಗಿದೆ. ಅದಕ್ಕೆ ತಕ್ಕಂಗೆ ಕತೆನೂ ಇದೆ, ಸಿನಿಮಾದ ಟ್ರೈಲರ್ ಎಲ್ಲ ನೋಡಿದಾಗೆ ಅನಿಸ್ತು ಈ ಟೈಟಲ್ ಕರೆಕ್ಟಾಗಿ ಆ್ಯಪ್ಟ್ ಆಗಿದೆ ಅಂತ. ಸೆಲೆಕ್ಷನ್ ಟೈಮಲ್ಲಿ ನೀವು ಅವರು ಹೇಗೆ ಇದನ್ನು ಡಿಸ್ಕಸ್ ಮಾಡಿದ್ರಿ ಅಂತ? ಇಲ್ಲ, ನಾವೊಂದು 50 ಟೈಟ್ಲ್ ಬರೆದ್ರು. ಇವರು M2K ಅಂತ ಹೇಳಿ ಅವರು ಡೈರೆಕ್ಟ್ರ್ ಇದ್ದರು, ಪ್ರಸಾದ್ ಅಂತ ಇದ್ದರು, ಅಸಿಸ್ಟೆಂಟ್ ಡೈರೆಕ್ಟ್ರುಗಳೆಲ್ಲ. ಇಲ್ಲ ಬರೀತಾ ಒಂದಷ್ಟು ಮಾಡಿದಾಗ ಇದು ಪ್ರಸಾದ ಯಾರೋ ಹೇಳಿದ್ರು, ಜಂಬೂ ಸರ್ಕಸ್ ಅಂದರೆ ಹೆಂಗಿರ್ತದೆ, ಇದೊಂದು ಫ್ಯಾಮ್ಲಿ ಸರ್ಕಲ್ ಆಗಿದೆ, ಫ್ಯಾಮ್ಲಿ ಸರ್ಕಸ್ ಥರ ಇದೆ, ಇದನ್ನಿಟ್ರೆ ಹೆಂಗಿರ್ತದೆ ಅಂತ. ಎಲ್ಲರೂ ಒಂದೇ ಸತಿ ನಾವೆಲ್ಲ ಕೂತಾರು ಕರೆಕ್ಟ್ ಟೈಟ್ಲ್ ಇದು ಅಂತ ಹೇಳಿ ಓಕೆ ಮಾಡ್ಕೊಂಡು. ಓಕೆ, ಸಿನಿಮಾದ ಅಂದರೆ 2-3 ವರ್ಷ ಆಯಿತು, ಸ್ವಲ್ಪ ತಡ ಆಯಿತು ಸಿನಿಮಾ ಬರೋದು. ಇದಕ್ಕೇನಾದರೂ ಕಾರಣಗಳಿತ್ತಾ, ಹೇಗೆ ಏನಾದರೂ? ಇದಕ್ಕೆ ಕಾರಣ ಅಂದರೆ ಫಸ್ಟ್ ಕತೆ ಎಲ್ಲ ಮಾಡೋದು, ಕತೆ ಮಾಡೋಷ್ಟೊತ್ತಿಗೆ 3 ಜನ ಸೇರಿ ಪಿಕ್ಚರ್ ಮಾಡೋದು ಅಂತ ಇತ್ತು. 2 ಬ್ಯಾಕ್ಔಟ್ ಆದರು. ನಾನು ಮುಂದೆ ಹೋಗ್ಬಿಟ್ಟಿದ್ದೆ, ಇವ್ರನ್ನೆಲ್ಲ ಕರೆಸಿ ಒಂದು ಟೀಮ್ ಮಾಡಿಕೊಂಡು ಅಡ್ವಾನ್ಸ್ಗಳು ಕೊಟ್ಕೊಂಡು ಎಲ್ಲ ಮಾಡಿ ಬ್ಯಾಕ್ಔಟ್ ಆದಮೇಲೆ ನಿನ್ನ ಯಾರೋ ಸಿಗ್ತಾರೆ ನೋಡೋಣ ಅಂತ ಹೇಳಿ ಮಾಡೋದು. ಆವಾಗ ಯಾರೂ ಸಿಕ್ಕಿಲ್ಲ. ಅದೇನಾಗಿತ್ತು, ಕರೋನಾ ಬಂದು ಹೋಗಿತ್ತು. ಆ ಪೀರಿಯಡಲ್ಲಿ ಕರೋನಾ ಬಂದು ಹೋದ್ಮೇಲೆ ಸ್ವಲ್ಪ ಎಲ್ಲರಿಗೂ ಫೈನಾನ್ಸ್ ಇದ್ದಿತ್ತು. ಆದರೆ ನಾನು ಬಿಡೋಂಗಿಲ್ಲ, ಶುರು ಮಾಡಿದೆ. ಮುಗಿಸ್ಕೊಟ್ರು ಡೈರೆಕ್ಟ್ರು, ಎಲ್ಲ ನಮ್ಮ ಜೊತೆಲಿದ್ದರು, ಎಲ್ಲ ಕಡೆಯಿಂದನೂ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮುಗಿಸಿ ಆಮೇಲೆ ರಿಕಾರ್ಡಿಂಗ್ ಇದೆಲ್ಲ ಮಾಡಾಗ ಒಂಚೂರು ಲೇಟ್ ಆಯಿತು. ಟೈಮ್ ಸಿಕ್ಕಿದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ಇದು ಮಾಡಿದೆ. ಈಗ ರಿಲೀಜು ಮಾಡಬೇಕು ಇದ್ದಿದ್ದು ಒಂದು 6 ತಿಂಗಳು 8 ತಿಂಗಳು ಹಿಂದೆನೇ, ಸಮ್ ಪ್ರಾಬ್ಲಮ್ಸಿಂದ, ಫೈನಾನ್ಸಿಂದ. ಆವಾಗ ಏನಾಯಿತು, ನನ್ನ ಫ್ರೆಂಡ್ 2 ಸಿಕ್ಕಿದ್ರು. ಈಗ ಒಂದು ನನ್ನ ತಾಯಿ ತಂಗಿ ಮಗ ವೆಂಕಟೇಶ್ ಅಂತ ಹೇಳಿ, ನೀನೊಬ್ಬ ಕರಿಯಪ್ಪ ಅಂತ ಹೇಳಿ ಫ್ರೆಂಡ್, ಹಳೆ ಫ್ರೆಂಡ್, ಎಲ್ಲ 35 ವರ್ಷದ ಫ್ರೆಂಡ್ಸು ಬೆಂಗಳೂರು. ಆಮೇಲೆ ಶೇಷಗಿರಿ ಅಂತ, ಇವರೆಲ್ಲ ಸೇರಿ ಇಲ್ಲ ನೀವು ಪಿಕ್ಚರ್ ರಿಲೀಸ್ ಮಾಡು ಅಂತ ಹೇಳಿ ಅವರು ಇದು ಮಾಡಿ ನನಗೆ ಹೆಲ್ಪ್ ಮಾಡಿ ಮಾಡಿಸ್ತಾ ಇದ್ದಾರೆ. ಓನ್ ರಿಲೀಸ್ ಮಾಡ್ತಾಯಿದ್ದೀನಿ, ಫುಲ್ ಪಿಕ್ಚರ್ ಓನ್ ರಿಲೀಸ್. ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡ್ರಿ. ಈ ಕಲಾವಿದರ ಆಯ್ಕೆಯಲ್ಲಿ ನಿಮ್ಮ ಎಷ್ಟು ಇದು ಇತ್ತು ಸರ್ ಅದರಲ್ಲಿ? ಅಂದರೆ ಇದೊಂದು ಟೀಮ್ ವರ್ಕಾಗಿ ಮಾಡಿದ್ರು ಸರ್. ಕಲಾವಿದರ ಆಯ್ಕೆನೂ ಅಷ್ಟೇ, ಒಬ್ಬೊಬ್ಬರು ಹೆಸರು ಹೇಳ್ತಾ ಇದ್ದಾಗ ಪ್ರತಿಯೊಬ್ಬರು ಇವ್ರು ಮಾಡಿದ್ರೆ ಚೆನ್ನಾಗಿರ್ತದೆ, ಹೀಗೆ ಅಂದ್ಕೊಂಡು ಒಬ್ಬೊಬ್ಬರನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಲೀಸ್ಟ್ ಹಾಕ್ಕೊಳ್ತಿದ್ದೆ. ಈ ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಹೆಂಗೆ, ಅಚ್ಯುತ್ ಕುಮಾರಿಗಿಲ್ಲ ಆಲ್ಟ್ರೇ ಇಲ್ಲ, ಅಚ್ಯುತ್ ಕುಮಾರೇ ಫಿಕ್ಸ್. ಅವ್ರ ಮನೆಗೆ ಹೋಗಿ ಮಾತಾಡೋದು. ರವಿಶಂಕರ್ ಗೌಡ, ಅವಿನಾಶ್, ಸ್ವಾತಿ ಗುರು. ಈಗ ಒಂದು ತಾಯಿ ಅಂದರೆ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ತಾಯಿ ಬೇಕು, ಒಂದು ರಿಚ್ ಕ್ಲಾಸ್ ಫ್ಯಾಮ್ಲಿ ತಾಯಿ ಬೇಕು. ಪ್ರತಿಯೊಂದು ಒಂದು ಟೀಮ್ ವರ್ಕಾಗಿ MD ಶ್ರೀಧರ್ ಸಾರಥ್ಯದಲ್ಲಿ ಹೇಳ್ಕೊಂಡು ಬಂದು. ಸರ್ ನಮಗೆ ಹಳೆ ಫ್ರೆಂಡು MD ಶ್ರೀಧರ,
ಯಾವ ಥರದ್ದು ತೊಂದರೆ ಆಗಿಲ್ಲ, ನೀಟಾಗಿ ಮಾಡಿಕೊಟ್ರು. ಓಕೆ. ಇತ್ತೀಚಿನ ದಿನದಲ್ಲಿ ಅಂದರೆ ಸಿನಿಮಾಗಳು ಅಷ್ಟೊಂದಾಗಿ ಥಿಯೇಟ್ರಿಗೆ ಜನ ಬರಲ್ಲ, ಸಿನಿಮಾ ಒಳ್ಳೆ ಕಂಟೆಂಟ್ ಇಲ್ಲ ಅಂತಂತಾರೆ. ನಿಮ್ಮ ಒಂದು ಸಿನಿಮಾ ಯಾವ ರೀತಿ ಕಂಟೆಂಟನ್ನು ಕೊಡೋಕ್ಕೆ ಇದಾಗುತ್ತೆ, ಆ ಸಿನಿಮಾಗೆ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾರೆ ಹೇಗೆ ಅನ್ನೋದು ನಿಮಗೆ ಇದು? ನನ್ನ ಅನುಭವದಲ್ಲಿ ನಾನು ನೋಡಿದಂತೆ ಒಳ್ಳೆ ಪಿಕ್ಚರ್ ಮಾಡಿದ್ರೆ ತುಂಬ ಜನ ಬಂದು ನೋಡಿದ್ದಾರೆ. ಕರ್ನಾಟಕದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಉದಾಹರಣೆಗೆ ತುಂಬ ಪಿಕ್ಚರ್ ಇದೆ, ಅವ್ರಿಗೆ ಕತೆ ಚೆನ್ನಾಗಿರ್ಬೇಕು, ಕಾಮಿಡಿ ಆಗಿರ್ಬೇಕು, ಫ್ಯಾಮ್ಲಿ ಆಗಿರ್ಬೇಕು. ತುಂಬ ಆ್ಯಕ್ಷನ್ ಪಿಕ್ಚರ್ ಅಂದರೆ ಅದೊಂಥರ ಫ್ಯಾನ್ಸ್. ಇದು ಈ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಂದು ನೋಡ್ಬೇಕು, ಫ್ಯಾಮ್ಲಿ ಬರ್ಬೇಕು, ಲೇಡೀಸ್ ಬರ್ಬೇಕು ಪಿಕ್ಚರಿಗೆ. ಅಂದರೆ ಒಂದು ಲೇಡೀಸ್ ಓರಿಯೆಂಟೆಡ್ ಪಿಕ್ಚರೇ ಮಾಡ್ಬೇಕು ಅವಾಗ. ಇದು ನನಗೆ ಅನ್ನಿಸ್ತಾ ಇದೆ ಲೇಡೀಸ್ ಓರಿಯೆಂಟೆಡ್. ಈಗ ತುಂಬ ಪಿಕ್ಚರ್ ಬಂದು ಹೋಗಿದ್ದಾವೆ, ಹಿಟ್ಟಾದ ಪಿಕ್ಚರ್ಗಳು ಲೆಕ್ಕ ಇಲ್ಲದೆ ಬಂದಿದ್ದಾವೆ. ಯಾಕಂದರೆ ನಮ್ಮ ರಾಜ್ಕುಮಾರ್ ಫ್ಯಾಮ್ಲಿಲಿ ಬರ್ತಾ ಇದ್ದಿದ್ದು ಎಲ್ಲ ಫ್ಯಾಮ್ಲಿ ವಾಚೇಬಲ್ ಪಿಕ್ಚರ್, ಎಲ್ಲ ಹಿಟ್ ಆಗ್ತಿದ್ದು. ನಾವು ಪ್ರಕಾಶ್ ಆ್ಯಂಡ್ ನಾರಾಯಣ್ ಜೊತೆಲಿ ಪಿಕ್ಚರ್ಗಳು ಮಾಡಾಗ ಜೊತೆಲಿ ಇದು ತೋರಿನ ತೋಟ್ಲಿ ಇರ್ಬೋದು, ಭಾಮ ಸತ್ಯಭಾಮ ಇರ್ಬೋದು, ತುಂಬ ಪಿಕ್ಚರ್. ಈಗ ಖುಷಿ, ರಿಷಿ, ಮಿಲನ, ಪ್ರಕಾಶ್ ಜೊತೆಲಿ ನಾವೆಲ್ಲ ಕತೆಗೆ ಕೂತ್ಕೊಂಡು ಜೊತೆಲೇ ಇದ್ದು ಮಾಡ್ತಿದ್ವಲ್ಲ, ಎಲ್ಲ ಪಿಕ್ಚರ್ ಹಿಟ್ಟು. ಏನಂದರೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟು. ನಾನು ನೋಡಿದಂತೆ ಈಗ ಇದರಲ್ಲೂ ಅಷ್ಟೇ ಪಕ್ಕಾ ಫ್ಯಾಮ್ಲಿ ಎಂಟರ್ಟೈನ್ಮೆಂಟು. ಈ ಮಕ್ಕಳನ್ನು ಜೊತೆಲಿ ಕೂಲ್ಸ್ಕೊಂಡು ನೋಡ್ಬೋದು, ಯಾರು ಮುಜುಗರ ಇರಲ್ಲ. ಈ ಎಂಟರ್ಟೈನ್ಮೆಂಟ್ ಕಾಮಿಡಿ, ಚೇರ್ ತುದಿಲಿ ಕೂತ್ಕೋಬೇಕು, ಆ ಥರ ಕಾಮಿಡಿ ಇರ್ತದೆ. ಸೆಂಟಿಮೆಂಟು ಇದೆ. ಈ ಒಂದು ಒಳ್ಳೆ ಕಥೆನ ಕಾಮಿಡಿಯಾಗಿ ಸೆಂಟಿಮೆಂಟಾಗಿ ನೀಟಾಗಿ ಕತೆ ಹೇಳಿದ್ದಾರೆ ಡೈರೆಕ್ಟ್ರು. ಓಕೆ ಸರ್, ಫೈನಲಿ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪಬ್ಲಿಕ್ ಟಿ ವಿ ಮೂಲಕ ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾ ಥಿಯೇಟ್ರಿಗೆ ಬಂದವ್ರಿಗೆ ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಏನನ್ನೋದ್ರ ಕೇಳೋದಾದ್ರೆ? ಪಬ್ಲಿಕ್ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಮ್ಮ ಇದು ಕೋರಿಕೆ ಏನಂದರೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಕಾಮಿಡಿ, ಫ್ಯಾಮ್ಲಿ ವಾಚೇಬಲ್ ಪಿಕ್ಚರ್ ಮಾಡಿದ್ದೀವಿ. ನೀವೆಲ್ಲ ಬಂದು ನೋಡಿ ನಮ್ಗೆ ಹಾರೈಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಕರ್ನಾಟಕದ ಜನತೆ ಯಾವತ್ತೂ ಒಳ್ಳೆ ಪಿಕ್ಚರ್ನ ಕೈ ಬಿಟ್ಟಿಲ್ಲ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆ ಮೇಲೆ ನಾನು ರಿಸ್ಕ್ ಆದರೂ ರಿಲೀಸ್ ಮಾಡ್ತಾಯಿದ್ದೀನಿ. ಅವ್ರು ಉಳಿಸ್ಕೊಡ್ತಾರೆ ಅನ್ನೋದು ನಂಗೆ ಗ್ಯಾರಂಟಿ ಇದೆ.